Hello everyone, we are here to discuss the 2017th paper of Assistant Agricultural Officer. ಈ ಪೇಪರ್ನ ನಾವು ಒಂದು ಕ್ಯಾಂಡಿಡೇಟ್ ಬೇಸಿಕ್ ಜನರಲ್ ನಾಲೆಜ್ ಇರ್ಬೋದು ಅಥವಾ ಕರೆಂಟ್ ಈವೆಂಟ್ಸ್ ಬಗ್ಗೆ ಅವರ ನಾಲೆಜ್ ಇರ್ಬೋದು ಅಥವಾ ಲೇಟೆಸ್ಟ್ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಅದು ಒಬ್ಬ ಸ್ಟೂಡೆಂಟ್ಗೆ ಅರಿವಿದ್ಯಾ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಜನರಲ್ ನಾಲೆಜ್ ಪೇಪರ್ ಅಂತ ಎ ಎಕ್ಸಾಮಲ್ಲಿ ಇರುತ್ತೆ. ಸೊ ಈಗ ನಾವು ದ ಲೇಟೆಸ್ಟ್ ಎಕ್ಸಾಮ್ ವಿಚ್ ಹ್ಯಾಪೆಂಡ್ ಇನ್ 2017, ವಿ ಆರ್ ಹಿಯರ್ ಟು ಡಿಸ್ಕಸ್ ದ್ಯಾಟ್ ಆ್ಯಂಡ್ ಟು ಬಿಗಿನ್ ವಿತ್ ವಿಲ್ ಫೋಕಸ್ ಆನ್ ಪಾಲಿಟಿ ಸೆಕ್ಷನ್ ನಾವು. ಸೊ ಲೆಟ್ ಅಸ್ ಸ್ಟಾರ್ಟ್. Who among the following gave the idea of a constituent assembly for India in the year 1934? See, the question is who gave the idea? So options are Ambedkar, Jawaharlal Nehru, M.N. Roy and Subhash Chandra Bose. So generally whenever we come across constituent assembly ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ನಾವು ತಕ್ಷಣ ಬಿ ಆರ್ ಅಂಬೇಡ್ಕರ್ ಅವ್ರು ಇರ್ಬೋದು ಅಂತ ಯೋಚನೆ ಮಾಡಿಬಿಡ್ತೀವಿ. ಬಟ್ ಈ ಕೇಸಲ್ಲಿ ಇಟ್ ಈಸ್ ನಾಟ್ ಟ್ರೂ. ಯಾಕೆಂದರೆ 1934 M.N. ರಾಯ್ ಅಂತ ಒಬ್ಬರು ಇದ್ದರು. ಹೀ ಈಸ್ ದ ಫಾದರ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಇಂಡಿಯಾ. ಅವ್ರೇನು ಹೇಳ್ತಾರೆ, ನೀವು ಪ್ರತಿ ಎವ್ರಿ 10 ಇಯರ್ಸ್ಗೂ ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಮಾಡೋದು. ಅಂದರೆ ಯಾವ ಥರ 1909 ಮಾರ್ಲೆ ಮೆಂಟೋ ರಿಫಾರ್ಮ್ಸ್ ಅಂತ ಮಾಡಿದ್ರು. ತಿರ್ಗಾ 1919 ಮಾಂಟೆಗೋ ಕ್ಲೆಮ್ಸ್ಫರ್ಡ್ ಅಂತ ಮಾಡಿದ್ರು. ದೆನ್ 1927 ಸೈಮನ್ ಕಮಿಷನ್ ಅಂತ ಕಳಿಸ್ಕೊಟ್ಟಿದ್ರು. ಬಟ್ ವಿ ಬ್ಲಾಕ್ಡ್ ಇಟ್. ಸೊ ನೀವು ಪ್ರತಿ 10 ಇಯರ್ಸ್ಗೆ ನೀವು ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಮಾಡೋದು ಬೇಡ. ಆ್ಯಂಡ್ ಯಾವಾಗ ಪೂರ್ಣ ಸ್ವರಾಜ್ ಅಂತ ಕಾಲ್ ಆಗಲೇ ಇದೆ, ಇಟ್ ಈಸ್ ಆರ್ ಓನ್ ರೈಟ್, ಫ್ರೀಡಮ್ ಈಸ್ ಅವರ್ ಬರ್ತ್ ರೈಟ್ ಅನ್ನೋದನ್ನ ಇವರು ಎಂಫಸೈಸ್ ಮಾಡಿ ನಮ್ಮ ಗವರ್ನೆನ್ಸ್ನ ನಾವೇ ಮಾಡ್ಕೊತೀವಿ. ಟು ಎಕ್ಸಾಕ್ಟ್ಲಿ ಫ್ರೇಸ್ ಟು ಶಿಫ್ಟ್ ದ ಡಿಬೇಟ್ ಫ್ರಮ್ ಮಿಯರ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಟು ಕಾಂಪ್ರಿಹೆನ್ಸಿವ್ ಆ್ಯಂಡ್ ರೆಪ್ರೆಸೆಂಟೇಟಿವ್ ನ್ಯಾಷನಲ್ ಗವರ್ನೆನ್ಸ್. ಅಲ್ಲಿ ರೆಪ್ರೆಸೆಂಟೇಟಿವ್ ನ್ಯಾಷನಲ್ ಗವರ್ನೆನ್ಸ್ ಅಂದರೆ ರೆಪ್ರೆಸೆಂಟೇಟಿವ್ ಅಂದ್ರೆ ಏನು, ನಮಗೆ ರೆಪ್ರೆಸೆಂಟೇಷನ್ ಇರಬೇಕು, ನಮಗೆ ಸೇ ಇರಬೇಕು. ಈ ಒಂದು ಕಾಸ್ಗೋಸ್ಕರ M.N. ರಾಯ್ ಅವರು 1934 ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಸೈನ್ ಮಾಡಿ ಅದನ್ನು ನಾವೇ ನಮಗೆ ಬೇಕಾಗಿರೋ ಕಾನ್ಸ್ಟಿಟ್ಯೂಷನ್ನ ಮಾಡ್ಕೊತೀವಿ ಅಂತ ಅವರು 1934 ಕಾಲ್ ಮಾಡಿದರು. ಮೂವಿಂಗ್ ಟು ದ ಸೆಕೆಂಡ್ ಕ್ವಶನ್, ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ವಿಚ್ ಹೌಸ್ ಇಸ್ ನಾಟ್ ಅ ಮೆಂಬರ್ ಆಫ್ ದ ಹೌಸ್? ಪ್ರಿಸೈಡಿಂಗ್ ಆಫೀಸರ್ನ ಸಭಾಧ್ಯಕ್ಷರು. ಈಗ ಸ್ಪೀಕರ್ ಇರ್ತಾರಲ್ಲ ಲೋಕಸಭಾಲಿ ಅಥವಾ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲೀಸಲ್ಲಿ ಸ್ಪೀಕರ್ ಇರ್ತಾರಲ್ವಾ, ಅವರು ವೆದರ್ ಈ ಕೊಟ್ಟಿರೋ ಆಪ್ಷನ್ಸಲ್ಲಿ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ, ವಿಧಾನ ಪರಿಷತ್ತಲ್ಲಿ ಇವರಲ್ಲಿ ಯಾರು ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ ಬಟ್ ನಾಟ್ ಅ ಮೆಂಬರ್ ಆಫ್ ದ ಹೌಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಅ ಗುಡ್ ಕ್ವೆಶ್ಚನ್ ಆ್ಯಕ್ಚುಲಿ. ಸೊ ರಾಜ್ಯಸಭಾ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರಲ್ಲ ಅವರು ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಸೊ ಸದ್ಯಕ್ಕೆ ಜಗದೀಪ್ ಧನ್ಕರ್ ಇದಾರಲ್ಲ ಅವರು. ಸೊ ಆದ್ದರಿಂದ ರಾಜ್ಯಸಭಾ ಪ್ರೆಸಿಡಿಂಗ್ ಆಫೀಸರ್ ಯಾರೇ ಇರ್ತಾರಲ್ಲ ಅವರು ಆ್ಯಕ್ಚುಲಿ ಪಾರ್ಟ್ ಆಫ್ ದ ಹೌಸ್ ಇರಲ್ಲ, ಬಟ್ ದೇ ವಿಲ್ ಹ್ಯಾವ್ ಕಾಸ್ಟಿಂಗ್ ವೋಟ್. ಕಾಸ್ಟಿಂಗ್ ವೋಟ್ ಅಂದ್ರೆ ಏನು ಅಂದರೆ, ವೆನ್ ಎವರ್ ದೇರ್ ಇಸ್ ಅ ಡಿಬೇಟ್ ಆಫ್ ಟೈ ಅಲ್ಲ, ವೆನ್ ಎವರ್ ದೇರ್ ಇಸ್ ಡಿಬೇಟ್ ಆ್ಯಂಡ್ ದೇರ್ ಹ್ಯಾಸ್ ಬಿನ್ ಎನ್ ವೋಟಿಂಗ್ ಆ್ಯಂಡ್ ಇಫ್ ದೇರ್ ಇಸ್ ಅ ಟೈ, ಆಗ ಕಾಸ್ಟಿಂಗ್ ವೋಟ್ ಅವ್ರಿಗಿರುತ್ತೆ. ಇಲ್ಲ ಅಂದರೆ ವೈಸ್ ಪ್ರೆಸಿಡೆಂಟ್ ಅವರು ಯಾವುದೇ ಥರ ವೋಟ್ ಮಾಡಲಿಕ್ಕಿಲ್ಲ. Moving on to third question, the date on which Government of India celebrates Civil Services Day every year is A. April 21, B. April 24, C. May 8, D. May 9. ಇದು ಅಗೇನ್ ಜನರಲ್ ನಾಲೆಜ್ ಕ್ವಶನ್ನು. ಇದು ಏನಂದರೆ ಆನ್ April 21, 1947 ಸರ್ದಾರ್ ವಲ್ಲಭಾಯ್ ಪಟೇಲು ಏನು ಹೇಳ್ತಾರೆ ಅಂದರೆ, ದ ಎಕ್ಸಿಸ್ಟಿಂಗ್ ಸಿವಿಲ್ ಸರ್ವೆಂಟ್ಸ್ ಅಲ್ಲ, ಸಿವಿಲ್ ಸರ್ವೆಂಟ್ಸ್ ಆರ್ ದ ಸ್ಟೀಲ್ ಫ್ರೇಮ್ ಆಫ್ ಅವರ್ ಕಂಟ್ರಿ. ನೀವು ಭಾಳ ಕಡೆ ಕೇಳಿರ್ತಾರೆ ಸ್ಟೀಲ್ ಫ್ರೇಮ್ ಆಫ್ ದ ಕಂಟ್ರಿ ಅಂತ. ಸೊ ಇವ್ರು ಅದನ್ನ ಹೇಳ್ತಾರೆ, ಬಿಕಾಸ್ ವಿ ಹ್ಯಾಡ್ ಸೋ ಮಚ್ ಟು ಡೂ ಆಫ್ಟರ್ ಇಂಡಿಪೆಂಡೆನ್ಸ್. ವಿ ವರ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್, ಎಕನಾಮಿಕಲಿ ಇರ್ಬೋದು ಅಥವಾ ರೆಫ್ಯೂಜಿ ಕ್ರೈಸಿಸ್ ಎಲ್ಲ ಆಗ್ತಾ ಇತ್ತು.
ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಗಲಾಟೆಗಳು. ಸೊ ಹೀಗಿದ್ದಾಗ ಹಿ ಸೇಸ್ ಸಿವಿಲ್ ಸರ್ವೆಂಟ್ಸ್ ಆರ್ ದ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಬಿಕಾಸ್ ದೇ ಲೇ ದ ಫೌಂಡೇಶನ್ ಆಫ್ ದ ಫ್ಯೂಚರ್ ಆಫ್ ಇಂಡಿಯಾ. ಸೊ ಜ್ಞಾಪಕ ಇರಲಿ, April 21st, 1947. ಅಂಡ್ April 24th ಬಂದ್ಬಿಟ್ಟು ಪಂಚಾಯತ್ ರಾಜ್ ಡೇ ಅಂತ. ಈ ಪಂಚಾಯತಿ ಇವತ್ತೇನಿದೆಯಲ್ಲ, ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಎಲ್ಲ ಇರ್ಬೋದು, ಇದಕ್ಕೆಲ್ಲ ಬುನಾದಿ ಹಾಡಿದ್ದು April 24th, 1992. ಸೊ ಅದಕ್ಕೆ ಪಂಚಾಯತ್ ರಾಜ್ ಡೇ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡೇಟ್ ಆಸ್ ವೆಲ್. May 8th, May 9th ಇದರಲ್ಲಿ ಅಷ್ಟೊಂದೇನು ಇಂಡಿಯಾಗೆ ರಿಲೇಟೆಡ್ ಅನ್ನೋದೇನಿಲ್ಲ. May 8th ಬಂದ್ಬಿಟ್ಟು ವರ್ಲ್ಡ್ ರೆಡ್ ಕ್ರಾಸ್ ಡೇ. ಈ ಡಿಸಾಸ್ಟರ್ ಏನಾದಾಗ ರೆಡ್ ಕ್ರಾಸ್ ಅವ್ರು ಬಂದು ಹೆಲ್ಪ್ ಮಾಡ್ತಾರಲ್ಲ ಅವರು. ಆ್ಯಂಡ್ May 9th ಇಸ್ ಯುರೋಪ್ ಡೇ ಅಂತ. World War II ಎಲ್ಲ ಆಗಿ ಒಂದು ಯುರೋಪ್ದೊಂದು ಕಾಮನ್, ನಾವೆಲ್ಲ ಒಂದೇ ಅಂಡರ್ ಇರೋಣ, ನಾವು ಜಗಳಾಡಿದ್ ಸಾಕು, ವರ್ಲ್ಡ್ ವಾರ್ ಆಗ್ಲಿ ಹೀಗಾಗಿದೆ ನಮ್ಮ ಜಗಳಿಂದ ಅಂತ ಅವರು ಒಂದು ಯುರೋಪಿಯನ್ ಯೂನಿಯನ್ ಎಲ್ಲ ಹಾಕಕ್ಕೆ May 9th ಬಂದ್ಬಿಟ್ಟು ಒಂದು ಬುನಾದಿ ಹಾಡ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಸೆಂಡ್ಸ್ ದ ಲಾರ್ಜೆಸ್ಟ್ ನಂಬರ್ ಟು ದ ಲೋಕಸಭಾ ಆಫ್ಟರ್ ಉತ್ತರ ಪ್ರದೇಶ್? ಉತ್ತರ ಪ್ರದೇಶನ ನಂತರ ಕೆಳಕಂಡ ಯಾವ ರಾಜ್ಯಗಳು ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಕಳಿಸಿಕೊಡುತ್ತಾರೆ ಅಂತ ಅವ್ರು ಕ್ವಶನ್ ಕೇಳಿರೋದು. ಮಹಾರಾಷ್ಟ್ರ, ಬಿಹಾರ್, ವೆಸ್ಟ್ ಬೆಂಗಾಲ್, ತಮಿಳುನಾಡು. ಸೊ ನಮ್ಗೆ ಇನ್ನೊಂದೇನಂದ್ರೆ ಈ 4 ಪ್ರದೇಶಗಳು ಎಲೆಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಜನರಲಿ ಒಂದು ಸೇಯಿಂಗ್ ಇದೆ, ಯಾರು ಉತ್ತರ ಪ್ರದೇಶನ ಆಳ್ತಾರೆ ಅವರು ಇಂಡಿಯಾನ ಆಳ್ತಾರೆ ಅಂತ, ಇನ್ ಟರ್ಮ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಸೊ ಅದು ಬಿಟ್ರೆ ಯಾವ್ದು ನೆಕ್ಸ್ಟ್ ಅಂತ ಅವ್ರು ಕೇಳಿದ್ದಾರೆ. ಸೊ ತಿಳ್ಕೊಬೇಕು ಅಂದ್ರೆ ಮಹಾರಾಷ್ಟ್ರಲ್ಲಿ 48 ಇದ್ದಾರೆ, ಬಿಹಾರಲ್ಲಿ 40 MPs, ವೆಸ್ಟ್ ಬೆಂಗಾಲ್ 42 ಅಂಡ್ ತಮಿಳುನಾಡು 39. ಸೊ ನೋಡಿ ಅಂದ್ರೆ, ಅಂಡ್ CR ಕರ್ನಾಟಕ ಅಲ್ಲ, ಕರ್ನಾಟಕಲ್ಲಿ ನಮ್ದು 28 ಸೀಟು. ಸೊ ನಮ್ಗಿಂತ ಇವ್ರದ್ದು ಎಷ್ಟು ಜಾಸ್ತಿ ಇದೆ. ಸೊ ದ ಆನ್ಸರ್ ಈಸ್ ಮಹಾರಾಷ್ಟ್ರ. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಅ ಗವರ್ಮೆಂಟ್ ಸೆಂಟ್ರಲಿ ಅಲ್ಲ, ಸೊ ಈ 4 ಪ್ರದೇಶಗಳಲ್ಲಿ ಮತ್ತೆ ಉತ್ತರ ಪ್ರದೇಶನ ಸೇರಿಸ್ಬಿಟ್ರೆ ಮುಗ್ದೋಯ್ತು, ಅರ್ಧ ದೇಶ ನಿಮ್ದೆ 540. ಮೂವಿಂಗ್ ಆನ್ ಟು ಫಿಫ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ರೀಸೆಂಟ್ಲಿ ರ್ಯಾಂಕ್ಡ್ as the world's largest public works program by the World Bank? ಇಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಬ್ಲಿಕ್ ವರ್ಕ್ಸ್ ಪ್ರೋಗ್ರಾಮ್ ಅನ್ನೋದನ್ನ ನಾವು ನೋಟಿಸ್ ಮಾಡಬೇಕು. ಆಪ್ಷನ್ ಎ ಬಂದ್ಬಿಟ್ಟು ಅಂತ್ಯೋದಯ ಯೋಜನೆ. ಇದನ್ನ ಅಂತ್ಯೋದಯ ಅನ್ನ ಯೋಜನೆ ಅಂತ ಕೂಡ ಕರೀತಾರೆ. ಬಿ, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ. ಸಿ, ಮಿಡ್ ಡೇ ಮೀಲ್ ಪ್ರೋಗ್ರಾಮ್. ಡಿ, MG ನರೇಗಾ. ಸೊ ಪಬ್ಲಿಕ್ ವರ್ಕ್ಸ್ ಅಂತ ಇರೋದ್ರಿಂದ ನಾವು ಬಹುಶಃ ಅಂತ್ಯೋದಯ ಅನ್ನ ಯೋಜನಾ ಮತ್ತೆ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ನ ಎಲಿಮಿನೇಟ್ ಮಾಡ್ಬೋದು, ಸಿನ್ಸ್ ಇಟ್ ಡೀಲ್ಸ್ ವಿತ್ ಫುಡ್ ಅಲ್ಲ. ಬಟ್ ಪಬ್ಲಿಕ್ ವರ್ಕ್ಸ್ ಅಂತ ಇದ್ದಾಗ ಓಕೆ, ಪಬ್ಲಿಕ್ ವರ್ಕ್ ಅಂದ್ರೆ ಏನು, ನಾವು ಬಿಲ್ಡಿಂಗ್ ಕಟ್ಟೋದಿರ್ಬೋದು, ರೋಡ್ಸ್ ಕಟ್ಟೋದಿರ್ಬೋದು, ಆ ಥರ ಯೋಚನೆ ಮಾಡಿ ವಿ ಕ್ಯಾನ್ ಎಲಿಮಿನೇಟ್ ಬೋತ್ A and C. B and D ಮಧ್ಯೆ ಇರುತ್ತೆ. ಬಟ್ ಬಹುಶಃ ಸ್ವಲ್ಪ ನಾಲೆಜ್ ಇದ್ರು ಸಾಕು, ಇಟ್ ಇಸ್ ವೆರಿ ಈಸಿ MG ನರೇಗಾ ಅಂತ. ಇದು ಯಾಕೆಂದ್ರೆ 2023 ಹೆಚ್ಚು ಕಮ್ಮಿ 7.6 crores ಹೌಸ್ ಹೋಲ್ಡ್ಸ್ಗೆ ಇಟ್ ಹ್ಯಾಸ್ ಗಿವನ್ ಜಾಬ್ಸ್. ಅಂಡ್ ಇನ್ 2024 ಬಜೆಟ್ 60,000 crore has been allocated for MG ನರೇಗಾ ಪ್ರಾಜೆಕ್ಟ್. ಅಂಡ್ ಯಾವಾಗ ಕೋವಿಡ್ ಆಗಿತ್ತು, ವೆನ್ ದೇರ್ ವಾಸ್ ಕೋವಿಡ್ ಪ್ಯಾಂಡಮಿಕ್ ಅಲ್ಲ, ಸೊ ಇನ್ ಆರ್ಡರ್ ಟು ರಿವೈವ್ ದ ಡಿಮ್ಯಾಂಡ್ ಇನ್ ದ ಎಕಾನಮಿ, the government of India had spent over 1.1 lakh crore in the form of MG Narega. As people from the cities had gone to their villages, there had to be some employment security to them. So MG Narega has a prominent role in rural India actually. Moving on to sixth question, how many seats are reserved for the members of the STs in the Lok Sabha? ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳನ್ನು ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ಮೀಸಲಿರಿಸಲಾಗಿದೆ? ಸೊ ಇದು ಎಲ್ರಿಗೂ ಓಕೆ, ನಾವು ಪ್ರತಿ ಟೈಮ್ ಎಲ್ಲ ಗೊತ್ತಿರ್ಬೇಕಾ ಇವೆಲ್ಲ ಅಂತ ಒಂದು ಕ್ವಶನ್ ಬಂದಾಗ ಒಂದು ಸ್ವಲ್ಪ ಲಾಜಿಕ್ ಹಾಕ್ಬೋದು. ನಮ್ಮಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಕಾನ್ಸೆಪ್ಟ್ ಇದೆ. ಯಾವ್ಯಾವ ಪಂಗಡದವರು, ಯಾವ್ಯಾವ ವರ್ಗದವರು ಎಷ್ಟು ಪರ್ಸೆಂಟೇಜ್ ಇರ್ತಾರೆ, ಅಷ್ಟು % ಸೀಟ್ಸ್ನ ಅವ್ರಿಗೆ ನಾವು ರಿಸರ್ವೇಶನ್ ಕೊಡ್ತೀವಿ. ಸೊ ಹೆಚ್ಚು ಕಮ್ಮಿ ಇಫ್ ಯು ಹ್ಯಾವ್ ಕಮ್ ಅಕ್ರಾಸ್ 2011 ಸೆನ್ಸಸ್ ಏನಾದರೂ ನೋಡಿದಿದ್ರೆ ನಮ್ಗೇನಾಗುತ್ತೆ, ST ಪಾಪ್ಯುಲೇಷನ್ ಈಸ್ ಕ್ಲೋಸ್ ಟು 8% ಅಂತ ಗೊತ್ತು. ಸೊ ಅಂದರೆ 8% ಸೀಟ್ಸ್ ಬರಬೇಕಲ್ವಾ? ಸೊ ಹಂಗೆ ಯೋಚನೆ ಮಾಡಿ, 540 57 ಈಸ್
more than 10%. 27 ಬಂದ್ಬಿಟ್ಟು is just somewhere to 5%, but 8% ಆಗ್ತಿಲ್ಲ. And similarly B ಬಂದ್ಬಿಟ್ಟು 37 ಅಲ್ಲ, 37 ಅಂದ್ರೆ ಹೆಚ್ಚು ಕಮ್ಮಿ it will also come around 7%, and ಇದು 8 to 9% ಬರುತ್ತೆ. ಸೊ ಹಂಗೆ ಯೋಚನೆ ಮಾಡಿ ಎ ಮತ್ತೆ ಡಿ ಅಂತೂ ಕ್ಲಿಯರ್ಲಿ ಎಲಿಮಿನೇಟ್ ಮಾಡ್ಬೋದು, ಬಟ್ ಇಟ್ ಇಸ್ ಅ ಕಾಲ್ ಬಿಟ್ವೀನ್ ಸಿ ಅಂಡ್ ಬಿ. ಸೊ ಬಟ್ ದ ಆನ್ಸರ್ ಇಸ್ 47. ಇದು ಫಿಫ್ತ್ ಅಲ್ಲಿ ಆನ್ಸರ್ ಬಂದ್ಬಿಟ್ಟು ಎಂ ಜಿ ನರೇಗಾ. ಸೊ ಅಗೇನ್ ಇನ್ನೊಂದೇನು ನಾವು ವ್ಯಾಲ್ಯೂಡೇಷನ್ ಮಾಡ್ಕೋಬಹುದು ಅಂದ್ರೆ ಎಸ್ ಸಿಸ್ಗೆ ದೇರ್ ಇಸ್ 84 ಸೀಟ್ಸ್ ರಿಸರ್ವ್ಡ್. ಸೊ ಎಸ್ ಟಿಗೆ 47, ಎಸ್ ಸಿಗೆ 84. ಸೊ ಟೋಟಲಿ 84 ಪ್ಲಸ್ 47 is 131. Sorry, 131 seats have been reserved for the most vulnerable people in our country. So gnap kar le, 131 by 540 is close to 1/4. So whenever you think there is no representation for the vulnerable section in our country, close to 1/4 is being reserved. Moving on to next question. At present, the governor of a state in India draws a monthly salary of option A 1 lakh, option B 1,10,000, option C 1,25,000, D 1,50,000. So probably ಈ question frame ಮಾಡಿದ್ದು 2017 ಆದ್ದರಿಂದ then the salary was 1,10,000, but today post 2018 amendment the salary now a governor draws is 3,50,000 rupees. Moving on to next. Who among the following ladies not served as chief minister in the state of India? And who among the following have not served as a chief minister? So generally perhaps you would have heard about Rabri Devi. She is the wife of Lalu Prasad Yadav. Adbitre, I don't think, not many of us heard about all these women. So Nandini Satpathy Banmuto, she was the chief minister of Odisha. And Rabri Devi, Bihar, obviously. Janaki Ramachandran is from Tamil Nadu. So all the ABC, all these three women have served as chief minister, and the rest is Rama Devi. She is an MP actually, but she hasn't served as chief minister. The ninth question is, the Pradhan Mantri Ujjwala Yojana is aimed at A. Providing LED bulbs to all BPL families, providing LPG connections to all BPL households, providing electricity to all BPL households, providing smokeless kerosene stoves to all BPL households. So ನಿಮಗೆ ಗೊತ್ತಿದ್ರೆ it is very easy LPG connection, because we all have received that LPG subsidy. So it is voluntary to give up. This is a dream, and it is one of the premier scheme of Mr. Narendra Modi. The premier scheme in order to improve the health of women. So the option is B. Moving to 10th question. Which is the nodal ministry in the government of India to oversee the functioning of the National Disaster Response Force? ಭಾರತ ಸರ್ಕಾರದ ಯಾವ ಮಂತ್ರಾಲಯವು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೋಡಲ್ ಮಂತ್ರಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ? NDRF ಅಂದ್ರೆ ಯಾವಾಗ ಬರುತ್ತೆ? ವೆನ್ ಎವರ್ ದೇರ್ ಇಸ್ ಅ ಡಿಸಾಸ್ಟರ್ ಇನ್ ಅವರ್ ಕಂಟ್ರಿ, ಫ್ಲಡ್ಸ್ ಆಗುತ್ತೆ, ತಿರ್ಗಾ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ರೀಸೆಂಟಾಗಿ ಕೇರಳಲ್ಲೆಲ್ಲ ಆಗಿದೆ, ಆಗ ಯಾರು ಬಂದರು? NDRF ಬಂದರು. ಇವಾಗ NDRF ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರ್ತಾರ. ಪ್ರಾಬಬ್ಲಿ ದೇ ಆರ್ ಸೋಲ್ಜರ್ಸ್ ಆರ್ ವೆರಿ ವೆಲ್ ಟ್ರೈನ್ಡ್, ಬಟ್ ನ್ಯಾಷನಲ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದೆಯಲ್ಲ, ದೇ ಲುಕ್ ಆಫ್ಟರ್ ಎಕ್ಸ್ಟರ್ನಲ್ ಥ್ರೆಟ್ಸ್ ಟು ಅವರ್ ಕಂಟ್ರಿ, ಆ್ಯಂಡ್ ದೀಸ್ ಆರ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಇಂಟರ್ನಲ್ ಥ್ರೆಟ್ಸ್ ಅಲ್ವಾ. ಇವಕ್ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬರಲ್ಲ. ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಅಲ್ಲ, ವಾಟರ್ ರಿಸೋರ್ಸ್ ಮಿನಿಸ್ಟ್ರಿ ಏನು ಮಾಡ್ತಾರೆ? ದೇ ಲುಕ್ ಆಫ್ಟರ್ ರಿವರ್ ರೆಜ್ಯುವಿನೇಷನ್ ಇರ್ಬೋದು, ಲೇಕ್ಸ್ ಬಗ್ಗೆ ಕನ್ಸರ್ವೇಷನ್ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಬಟ್ ನಾಟ್ ಡಿಸಾಸ್ಟರ್. ಸೊ ಈವನ್ ದಿಸ್ ಇಸ್ ನಾಟ್. ಮಿನಿಸ್ಟ್ರಿ ಆಫ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಅಲ್ಲ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ವಾಟರ್ ವೇಸ್ ಇರ್ಬೋದು, ರೋಡ್ ವೇಸ್ ಇರ್ಬೋದು, ಇದ್ರ ಮೇಲೆ ಫೋಕಸ್ ಮಾಡ್ತಾರೆ, ಬಟ್ ನಾಟ್ NDRF. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ NDRF ಬರುತ್ತೆ. ಸೊ he is the first person, he is the accountable minister. Present day Mr. Amit Shah. 11th question, Wheeler Island in Odisha used to launch vehicles pertaining to India's missile program has been renamed after an Indian scientist.
ವೀಲರ್ ಐಲ್ಯಾಂಡ್ ಒಡಿಶಾಲಿದೆ, ಇದನ್ನ ಪ್ರೆಸೆಂಟ್ ಡೇ ಒಂದು ಪರ್ಸನಾಲಿಟಿ ಮೇಲೆ ಯಾರ ಮೇಲೆ ರಿನೇಮ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಅಬ್ದುಲ್ ಕಲಾಂ, ಆಪ್ಷನ್ ಬಿ ವಿಕ್ರಮ್ ಸಾರಾಭಾಯ್, ಆಪ್ಷನ್ ಸಿ ಸತೀಶ್ ಧವನ್, ಆಪ್ಷನ್ ಡಿ ಹೋಮಿ ಜಹಾಂಗೀರ್ ಬಾಬಾ. ಸೊ ಇದು ಬಹುಶಃ ಅಲ್ಲಿ ಇಲ್ಲಿ ನ್ಯೂಸಲ್ಲಿ ನೀವು ಕೇಳಿರ್ತೀರ, ಓಕೆ ಅಲ್ಲಿ ಒಡಿಶಾಲಿ ಲಾಂಚ್ ಆಗಿದೆ, ಶ್ರೀಹರಿಕೋಟೆಯಿಂದ ಲಾಂಚ್ ಆಗಿದೆ ಅಂತ. ಬಟ್ ಆನ್ಸರ್ ಬಂದ್ಬಿಟ್ಟು ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಆರ್ ಓನ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಲ್ವಾ, ಪ್ರೌಡ್ ಇಂಡಿಯನ್. ಸೊ in order to respect his legacy and his dedication to the growth of our country, we have dedicated a island called Wheeler Island. Wheeler ಮೊದಲೊಬ್ರು ಬ್ರಿಟಿಷ್ ಆಫೀಸರ್ ಇದ್ರು, it was named after him, but today it has been renamed as Abdul Kalam. So ಈ ಐಲ್ಯಾಂಡ್ ವಿಶೇಷತೆ ಏನು ಅಂದ್ರೆ, they test missiles here. ಯಾವ್ದ್ರ ಬಹುಶಃ ಕೇಳ್ತಿಲ್ಲ, ಅಗ್ನಿ ಮಿಸೈಲ್. Then we would have heard of Prithvi missile, anti-ballistic missiles. Now all these missiles are generally tested in Abdul Kalam Island. That is why he is a missile man as well. If you had known Allah, okay, missile and missile man. Who is the missile man? Abdul Kalam. And moving on to 12th question. When was Prime Minister Narendra Modi demonetized high value currency notes? High value currency notes then in 2016 was rupees 500 and rupees 1000. ಎಲ್ಲರೂ ಡಿಮಾನಿಟೈಸೇಷನ್ ಮಾಡಿದ್ದು, ಇಟ್ ವಾಸ್ ಅ ಶಾಕ್ ಟು ಅವರ್ ಎಕಾನಮಿ ಅಂಡ್ ಪೀಪಲ್ ಆಸ್ ವೆಲ್. ನೋಡಿ ಆಪ್ಷನ್ ಎ ಬಿ ಸಿ ಡಿ ಆರ್ ವೆರಿ ಕ್ಲೋಸ್ ಅಲ್ಲ, 7 8 9 10. ಹೌ ವಿಲ್ ಯು ಫಿಗರ್ ಔಟ್? ಅನ್ಲೆಸ್ ಯು ಹ್ಯಾವ್ ರೆಡ್, ದೇರ್ ಈಸ್ ನೋ ವೇ ದಟ್ ಸಚ್ ಇಲ್ಲಿ ಡಿಡಕ್ಷನ್ ಆಗಲಿ ಏನು ವರ್ಕ್ ಆಗೋದು. ಸೊ ಯು ನೀಡ್ ಗುಡ್ ಮೆಂಟರ್ಸ್, ಯು ನೀಡ್ ಗುಡ್ ಇನ್ಸ್ಟಿಟ್ಯೂಟ್ಸ್ ವಿಚ್ ವಿಲ್ ಗೈಡ್ ಯು ಟು ಸಚ್ ಕ್ಲೋಸ್ ಡೀಟೇಲ್ಸ್. ಸೊ November 8th is an answer. Moving on to 13th, who was the first person to become the Prime Minister of India without being the member of Lok Sabha? A. Mr. Manmohan Singh, B. H.D. Devegowda, C. Srimati Indira Gandhi, D. I.K. Gujral. So A, B, C, D li probably ನಮ್ಗೆಲ್ರಿಗೂ ಗೊತ್ತು, ದೇವೇಗೌಡರು he was a ರೈತರ ಲೀಡರ್, ಆಬ್ವಿಯಸ್ಲಿ ಗೆದ್ದಿರ್ತಾರೆ. ಸೊ he can be eliminated. I.K. Gujral ನಿಮಗೆ ಗೊತ್ತಿದ್ರೆ ಓಕೆ, he is known for foreign affairs. ಮತ್ತೆ ಯಾರು ಸ್ವಲ್ಪ ಪಾಲಿಟಿಕ್ಸ್ ಫಾಲೋ ಮಾಡಿದ್ರು, ಓಕೆ ಮನಮೋಹನ್ ಸಿಂಗ್ ನ ಅವರು ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ರು, ಅವ್ರನ್ನ PM ಮಾಡಿದ್ರು. ಪ್ರಾಬ್ಲಿ ಹಿ ಈಸ್ ರೂಮರ್ಡ್ ಟು ಬಿ ದ ಪಪೆಟ್ ಆಫ್ ಗಾಂಧಿ ಫ್ಯಾಮಿಲಿ, ಹಂಗಾಗಿ ಕುಡ್ ಟಿಕ್ ಮನಮೋಹನ್ ಸಿಂಗ್. ಬಟ್ ಇದಕ್ಕಿಂತ ಮೊದಲೇ 1966 ಅಲ್ಲೇ ಮಿಸಸ್ ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ, on the demise of Lal Bahadur Shastri alla, she had become PM. ಅದಕ್ಕಿಂತ ಮೊದಲು ಶಿ ವಾಸ್ ರಾಜ್ಯಸಭಾ MP. Then 1967 ಅಲ್ಲಿ she won through Rai Bareli and got her Lok Sabha seat. And moving on to democratic decentralization in India means A. Establishment of Panchayati Raj, B. Make financial decentralization in favor of the states, C. Decentralization of power in bureaucratic structure, D. Distribution of power among 3 organs of the government. Okay, ಏನಿದು ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದರೆ ಆ ಥರ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆ ಟೈಮಲ್ಲಿ ವಿಲ್ ಸಿ ಲುಕ್ ಅಟ್ ಕನ್ನಡ ಅಲ್ಲ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಓಕೆ, ಪ್ರಜಾ ಅಂತಿದೆ. ಸೊ ಪ್ರಜಾ ಅನ್ನೋದೊಂದು ಕೀವರ್ಡು, ಎಲ್ಲಿ ಪ್ರಜೆ ಉಪಯೋಗ ಮಾಡ್ತಾರೆ ನೋಡೋಣ. ಡಿಸೆಂಟ್ರಲೈಸೇಷನ್ ಇನ್ ಫೇವರ್ ಆಫ್ ದ ಸ್ಟೇಟ್ಸ್, ಓಕೆ. ಡಿಸೆಂಟ್ರಲೈಸೇಷನ್ ಇನ್ ಬ್ಯೂರೋಕ್ರೆಟಿಕ್ ಸ್ಟ್ರಕ್ಚರ್, ಬ್ಯೂರೋಕ್ರೆಟಿಕ್ ಸ್ಟ್ರಕ್ಚರ್ ಅಂದರೆ ಜನ ಮಾಡಲ್ಲ, ಅದನ್ನು ಆಫೀಸರ್ಸ್ ಮಾಡ್ತಾರೆ, IAS ಇರ್ಬೋದು, KAS ಇರ್ಬೋದು. ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅಮಂಗ್ 3 organs ಆಫ್ ದ ಗವರ್ಮೆಂಟ್. 3 organs ಆಫ್ ದ ಗವರ್ಮೆಂಟ್ ಅಂದರೆ ಜುಡಿಷಿಯರಿ ಇರ್ಬೋದು, ಲೆಜಿಸ್ಲೇಟಿವ್, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂತ 3 organs ಇದೆ ಆರ್ ಕಂಟ್ರಿಲಿ, ಲೆಜಿಸ್ಲೇಚರ್. ಬಟ್ ಇಲ್ಲಿ ಪ್ರಜೆಗಳು ಎಲ್ಲಿ ಎಂಪವರ್ ಆಗ್ತಾರೆ? ಪಂಚಾಯತಿ ರಾಜಲ್ಲೇ. ವಿ ಹ್ಯಾಡ್ ರೆಡ್ ಅಲ್ಲ, ಓಕೆ. ವೆನ್ ವಿ ಆರ್ ಆಲ್ರೆಡಿ ಸೆಲೆಬ್ರೇಟಿಂಗ್ April 24th ಆಸ್ ಪಂಚಾಯತ್ ರಾಜ್ ಡೇ, ಇಟ್ ಹ್ಯಾಸ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ ಅಲ್ಲ. ಸೊ ಪ್ರಜಾಸತ್ತಾತ್ಮಕ ಅಂದ್ರೆ ಸತ್ತಲ್ಲಿ ಯಾರು ಕೂಡ್ತಾರೆ? ಪ್ರಜಾ. ಜನರಲಿ ಎಲ್ಲಾಗುತ್ತದೋ ಪಂಚಾಯತ್ ರಾಜಲ್ಲೇ ಆಗುತ್ತೆ. ವಿಕೇಂದ್ರೀಕರಣ ಅಂದ್ರೆ ಏನೋ, ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದ್ರೆ ಪವರ್ಸು ಒಂದ್ ಕಡೆ ಆಗೋದು, ಹಿಂಗೆ.
ಬಟ್ ಡಿಸೆಂಟ್ರಲೈಸ್ ಅಂದ್ರೆ ಪವರ್ನ ಹಿಂಗಾಗೋದು, ಈ ಕಡೆ ಇರುತ್ತೆ ಮೂವ್ಮೆಂಟ್, ಇಲ್ಲಿ ಈ ಕಡೆ ಇರುತ್ತೆ ಪವರ್. ಸೊ ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣ, ಸೆಂಟ್ರಿಂದ ಬೇರೆ ಕಡೆ ಹೋಗ್ತಾ ಇರೋದು. ಸೊ ಎಲ್ಲ ಕಡೆ ಜನ ಎಂಪವರ್ ಆಗ್ತಾರೆ ಅಂದ್ರೆ ಅದೇ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಮೂವಿಂಗ್ ಆನ್ ಟು 15th question. The Constitution of India envisages 3 types of services: A. Navy, Air Force and Army; B. Civil, military and paramilitary; C. Internal, external and boundary services; D. All India services, central services and state services. ಇದೆಲ್ಲ ಸೊ ABCD. ಓಕೆ ಕಾನ್ಸ್ಟಿಟ್ಯೂಷನಲ್ಲಿ ABCD ಇದೆ. ಓಕೆ ನೇವಿ, ಏರ್ ಫೋರ್ಸ್, ಆರ್ಮಿನೇ ಇರುತ್ತೆ ಅಂತ ವಿ ಮೈಟ್ ಥಿಂಕ್, ಬಟ್ ಸಿನ್ಸ್ ಇಫ್ ಯು ರಿಮೆಂಬರ್ ದ ವಾಟ್ ಥರ್ಡ್ ಕ್ವಶನ್ ಅಲ್ಲ, April 21st ಸಿವಿಲ್ ಸರ್ವಿಸಸ್ ಡೇ. ಬಟ್ ಅದು ಏನು ಹೇಳ್ತಾರೆ, ಏಪ್ರಿಲಲ್ಲೇ ಹೇಳಿರ್ತಾರೆ ಸರ್ದಾರ್ ಪಟೇಲ್, April 21st in 1947. ನಮ್ಗೆ ಫ್ರೀಡಮ್ ಸಿಕ್ಕೋದು, ಒಂದು ನಿಮಿಷ ಸಾರಿ, ನಮಗೆ ಫ್ರೀಡಮ್ ಸಿಗೋದು August 15th. April 21st ಹೇಳಿದಾರೆ ಅಂದ್ರೆ ಸಿವಿಲ್ ಸರ್ವಿಸಸ್ ಅಂದ್ರೆ ಅಷ್ಟು ಸ್ಟೀಲ್ ಫ್ರೇಮ್ ಅಂತ ಹೇಳಿದಾರೆ ಅಂದ್ರೆ ಯು ವುಡ್ ನೋ ಅಲ್ಲ, ಮುಂದೆ ಬರೆಯೋ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೇರ್ ರೋಲ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ದ್ಯಾಟ್ ಈಸ್ ವೈ ದ ಆನ್ಸರ್ ಈಸ್ ಆಲ್ ಇಂಡಿಯಾ ಸರ್ವಿಸಸ್, ಸೆಂಟ್ರಲ್ ಸರ್ವಿಸಸ್ ಅಂಡ್ ಸ್ಟೇಟ್ ಸರ್ವಿಸಸ್. ನಾವ್ ಇನ್ನೊಂದು ಸ್ವಲ್ಪ ಏನಾದ್ರು ಸ್ವಲ್ಪ ತೆಗೆದು ನೋಡಿದ್ರೆ ವಿ ವಿಲ್ ನೋ ದಟ್ ಓಕೆ ದೇರ್ ಆರ್ ಸಪ್ರೇಟ್ ಆರ್ಟಿಕಲ್ಸ್ ಸ್ಪೆಸಿಫಿಕಲಿ ಡಿಸೈನ್ ಫಾರ್ ಆಲ್ ಇಂಡಿಯಾ ಸರ್ವಿಸಸ್ ಇರ್ಬೋದು, ಸೆಂಟ್ರಲ್ ಸರ್ವಿಸಸ್ ಇರ್ಬೋದು. ಸೊ ಅದಕ್ಕೋಸ್ಕರನೇ ಇನ್ ದ ಕಾನ್ಫ್ಲಿಕ್ಟ್ ಆಫ್ ಅ ಪೊಲಿಟಿಷಿಯನ್ ಅಂಡ್ an officer ಅಲ್ಲ, ಸೊ an officer cannot be dismissed because he is being appointed by the President of India, appointed by President, hence can only be removed by President, only by President. ಸೊ ಯಾವುದೇ ಪೋಸ್ಟ್ ಆಗಲಿ ಪ್ರೆಸಿಡೆಂಟ್ ರಿಲೇಟೆಡ್, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಅಂತಿದ್ರೆ ಇಟ್ ವಿಲ್ ಹ್ಯಾವ್ ಇಟ್ ಸೋರ್ಸ್ ಇನ್ ಕಾನ್ಸ್ಟಿಟ್ಯೂಷನ್. ಇದು ಯು ಹ್ಯಾವ್ ಟು ರಿಮೆಂಬರ್. ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುತ್ತೋ ಅದನ್ನ ಜನರಲಿ ಅದಷ್ಟೇ ಪ್ರೆಸಿಡೆಂಟ್ ಕೈಲಿ ಪವರ್ ಇರುತ್ತೆ, ಅಪಾಯಿಂಟ್ ಮಾಡೋಕ್ಕಾಗಲಿ ಡಿಸ್ಮಿಸ್ ಮಾಡೋಕ್ಕಾಗಲಿ. ಅಂಡ್ ದಸ್ ವಿ ಹ್ಯಾವ್ ಎಂಡೆಡ್ ದ ಪೊಲಿಟಿಕಲ್ ಪಾರ್ಟ್ ಆಫ್ ದ ಪೇಪರ್, ಅಂಡ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.